ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ನಾನು ಯಶವಂತ ನಗರ ಗ್ರಾಮಕ್ಕೆ ಆಗಮಿಸಿದ್ದೇನೆ. ನೀವೆಲ್ಲ ನೋಡ್ತಾ ಇರುವಂಥ ಸತತವಾಗಿ 10ರಿಂದ 11ನೇ ದಿನ ಇವತ್ತು ನಾನು ನಿಮಗೆ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಉದ್ದೇಶ ಸಿದ್ದರಾಮೇಶ್ವರ ವಿರಕ್ತ ಮಠದಲ್ಲಿ ಅಂದರೆ ಯಶವಂತ ನಗರದಲ್ಲಿರುವಂಥ ಸಿದ್ದರಾಮೇಶ್ವರ ಮಠದಲ್ಲಿರುವಂಥ ಸಿದ್ದರಾಮೇಶ್ವರ ಮಠದಲ್ಲಿ ಸುಮಾರು 10 ದಿನಗಳವರೆಗೆ ಅಂದರೆ 9 ದಿನಗಳವರೆಗೆ ಕಲಬುರಗಿ ಶ್ರೀ ಶರಣ ಬಸವೇಶ್ವರರ ಪುರಾಣ ಪ್ರವಚನ ಮತ್ತು 10ನೇ ದಿನ ಸಿದ್ದರಾಮೇಶ್ವರರ ಮಹಾರಥೋತ್ಸವ ಆಯಿತು. 3 ಜಾಗಗಳಲ್ಲಿ ಜೀವಂತ ಸಮಾಧಿಯಾದಂಥ ನಿರ್ವಿಕಲ್ಪಿಗಳಾದಂಥ ಶ್ರೀ ಸಿದ್ದರಾಮೇಶ್ವರ ಭವ್ಯ ದೇವಸ್ಥಾನದ ಆವರಣದಲ್ಲಿ ನಾನಿದ್ದೇನೆ. ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆಲ್ಲ ನೋಡಿರುವಂತೆ ಈ 10 ದಿನ ಪುರಾಣಗಳಲ್ಲಿ ನಾವು ಭಾಳ ಗಮನಿಸಿದಂಥ ವಿಷಯಗಳನ್ನೇನೆಂದರೆ, ನಿಮಗಾಲೇ ತೋರಿಸಿದಂತೆ ಇಲ್ಲಿ ಬೆಳಗ್ಗೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10ರಿಂದ 11 ಗಂಟೆವರೆಗೂ ಸತತವಾಗಿ 10 ದಿನಗಳವರೆಗೆ ಕಾರ್ಯಕ್ರಮ ನಡೆದಿದೆ. ಇಂಥ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಸೇವೆಯನ್ನು ಇಲ್ಲಿ 12ನೇ ಶತಮಾನದಲ್ಲಿ ಇರುವಂಥ ಅಕ್ಕಮಹಾದೇವಿ ಏನಿದ್ರು, ಅಕ್ಕಮಹಾದೇವಿ ಪ್ರಥಮ ಕವಿತ್ರಿಯಾಗಿ ಏನು ವೀರಶೈವ ಸಮಾಜದಲ್ಲಿದ್ದರು ಅಂಥ ಅಕ್ಕಮಹಾದೇವಿಯ ಹೆಸರನ್ನು ಇಟ್ಕೊಂಡು ಅಕ್ಕಮಹಾದೇವಿ ಬಳಗ ಅಂತೇಳಿ ಒಂದು ಬಳಗವನ್ನು ಇಲ್ಲಿಯ ಮಾತೋಶ್ರೀಗಳು ಯಶವಂತ ನಗರದ ಗ್ರಾಮಸ್ಥರ ಗೃಹಿಣಿಯರು ಅದು ಮಾಡಿಕೊಂಡಿದ್ದಾರೆ. ಈ ಗ್ರಾಮದಲ್ಲಿರುವಂಥ ಮಹಿಳೆಯರು ನಾನು ಅನೇಕ ಕಾರ್ಯಕ್ರಮಗಳನ್ನು ನಿಮಗೆ ತೋರಿಸುವಂಥ ಸಂದರ್ಭದಲ್ಲಿ ಅನೇಕ ನಾನು ತೋರಿಸಿದ್ದೀನಿ. ಆದರೆ ಈ ಗ್ರಾಮದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ನನಗೆ ಭಾಳ ಖುಷಿ ಆಗಿದ್ದೇನಪ್ಪ ಅಂದರೆ 10 ದಿನಗಳವರೆಗೂ ಯಾವುದೇ ಒಂದು ಬೇಜಾರು ಪಟ್ಕೊಳ್ಳದೆ ಇದು ನಮ್ಮ ಮಠ, ಇದು ನನ್ನ ಕಾರ್ಯಕ್ರಮ ಅಂತೇಳಿ ನಮ್ಮ ಮಾತೋಶ್ರೀಗಳು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಅದು ದಾಸೋಹ ಆಗಿರ್ಬೋದು. ನೀವೆಲ್ಲ ನೋಡ್ತಿರುವಂತೆ ನಾನಲ್ಲ, ಈಗ 2 ದಿನಗಳ ಹಿಂದೆ ನಾನು ಅನ್ನ ದಾಸೋಹವನ್ನು ಮಾಡುವಂಥ ಸಂದರ್ಭದಲ್ಲಿ ನೇರ ಪ್ರಸಾರವನ್ನು ಕೊಟ್ಟಾಗ ಕೆಲವರು ಹಿರಿಯರು, ನಾನು ಭಾಳ ಹಿರಿಯರನ್ನು ಅಬ್ಸರ್ವ್ ಮಾಡಿದಾಗ ತಾಟಗಳನ್ನು ತೊಳೆದುವುದನ್ನು ತೆಗೆದುಕೊಳ್ಳುವುದಾಗಿರ್ಬೋದು, ಊಟಕ್ಕೆ ಬಡಿಸುವುದಾಗಿರ್ಬೋದು, ಸೊ ಯಾವುದೇ ಮುಜುಗರ ಇಲ್ಲದೆ ಇದು ನನ್ನ ಸೇವೆ ಅನ್ನುವಂಥ ಮನೋಭಾವನೆಯಿಂದ ಇಟ್ಕೊಂಡು ಈ ಅಕ್ಕನ ಬಳಗವನ್ನು ಮಾಡಿದಾಗ ಇವರಲ್ಲಿ ಏನೋ ಒಂದು ಉತ್ಸಾಹ ಇದೆ. ಈ ಯಾವ ರೀತಿ ಈ ಕಾರ್ಯಕ್ರಮಗಳನ್ನು ಇವರು ಆಯೋಜಿಸ್ತಾರೆ, ಇವರು ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಒಂದು ಕುತೂಹಲದಿಂದ ನಾನು ಇವರ ಅಕ್ಕನ ಬಳಗದೊಂದಿಗೆ ಇವತ್ತು ನಾನಿಲ್ಲಿದ್ದೇನೆ. ನಿಜಕ್ಕೂ ನನಗೂ ಭಾಳ ಖುಷಿ ಆಗ್ತಾ ಇದೆ. ಇಂಥ ಸೇವಾ ಮನೋಭಾವ ಇರುವಂಥ ಇಲ್ಲೆಲ್ಲ ಮಾತೋಶ್ರೀಗಳಿದ್ದಾರೆ. ಎಲ್ಲರೂ ನೋಡಿದಾರೆ ನಮ್ಮ ಅಕ್ಕ ತಂಗಿಯರ ಥರ 10 ದಿನದೊಳಗೆ ನನಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಅವರು ನಾನು ಊಟಕ್ಕೆ ಬಡಿಸೋದಾಗಿರೋ ಮತ್ತೊಂದು ನಾವು ವಿಡಿಯೋನ ತೆಗೆದ್ರಿಂದ ಬೇಗ ಕ್ಯೂವನ್ನು ಇಲ್ಲದೆ ನಮ್ಮನ್ನು ಊಟಕ್ಕೆ ಬಡಿಸಿ ಮನೆಯಲ್ಲಿ ಯಾವ ರೀತಿ ನನ್ನ ಸಹೋದರಿಯರು ನಮ್ಮನ್ನು ನೋಡ್ಕೊಳ್ತಾರೆ ಆ ರೀತಿ 10 ದಿನಗಳವರೆಗೆ ನಮಗೆ ಅವರು ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ವಿಶೇಷವಾಗಿ ಈ ಅಕ್ಕನ ಬಳಗದಲ್ಲಿ ನಾನು ವಿಚಾರಿಸಿದಾಗ ಅಧ್ಯಕ್ಷರಿಗೆ 70 ಜನ ಸದಸ್ಯರನ್ನು ಒಳಗೊಂಡಂಥ ಇಲ್ಲಿ ಒಂದು ಸಂಘವನ್ನು ಇದೆ. ಈ ಸಂಘದಲ್ಲಿ 35 ಜನ ಪ್ರತಿದಿನ ಇಲ್ಲಿ ಮಠದಲ್ಲಿರುವುದನ್ನು ನಾನು ನೋಡಿದ್ದೇನೆ. ಅಂಥ ಮಠದ ಅಕ್ಕಮಹಾದೇವಿಯ ಬಳಗದ ಅಧ್ಯಕ್ಷರಾದಂಥ ಶ್ರೀಯುತ ದಿವಂಗತ ಚಿತ್ರಿಕಿ ತಿಪ್ಪಣ್ಣನವರ ಮಾತೋಶ್ರೀಗಳಾದಂಥ ಧರ್ಮಪತ್ನಿ ಆದಂಥ ಸುಮಂಗ್ಲಮ್ಮನವರು ಅಧ್ಯಕ್ಷರಂತ ಕೇಳಿದಾಗ ಇನ್ನೂ ನನಗೆ ರೋಮಾಂಚನ ಆಯಿತು. ಯಾಕಂದರೆ ಅಮ್ಮನವರನ್ನು ನಾನು ಸೊಂಡೂರಿನಲ್ಲಿ ಭಾಳ ವರ್ಷದಿಂದ ನೋಡಿದ್ದೇನೆ. ಯಾಕಂದರೆ ನಮ್ಮದೇ ಚಾನಲ್ಲು ಅವ್ರ ಮನೆಯಲ್ಲಿರೋದ್ರಿಂದ, ಅವರು ಮನೆಯಲ್ಲಿ ನಾನು ಹುಡುಗನಾಗಿರೋದ್ರಿಂದ ಅಮ್ಮ ಮತ್ತು ಅಪ್ಪನವ್ರನ್ನ ನಾನು ಹತ್ತಿರದಿಂದ ಕಂಡಿರೋದ್ರಿಂದ ಅಂಥ ಮಾತೋಶ್ರೀಗಳಿಗೆ ನನ್ನೊಂದಿಗಿದ್ದಾರೆ. ಅವರನ್ನು ಮಾತಾಡ್ಸೋಣ. ಅಮ್ಮ, ನಿಮಗೆ ಮೊದಲಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇನೆ. ನೀವು ಅಕ್ಕನ ಬಳಗದ ಅಧ್ಯಕ್ಷರಾಗಿದ್ದೀರಿ ಅಂತ ಹೇಳಿದೆ. ಏನೆಲ್ಲ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ ಪ್ರತಿ ವರ್ಷ? ನಾವು ಪ್ರತಿ ವರ್ಷ ಸೋಮವಾರ ಭಜನೆ ಮಾಡ್ತಾಯಿದ್ದೇವೆ ರೀ. ಭಜನೆ ಮಾಡಿಂದೆ ಶಿವರಾತ್ರಿಗೆ ಒಂದು ಸಲ ಮಠ ಎಲ್ಲ ಕ್ಲೀನ್ ಮಾಡೋಕೆ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ರೀ. ಅವ್ರು ನಾನು ಎಂದು ಹೇಳೀನಿ, ಎಷ್ಟು ಗಂಟೆಗೆ ಹೇಳೀನಿ ಅಂದ್ರೆ ಅಷ್ಟು ಗಂಟೆಗೆ ಎಲ್ಲರೂ ಕರೆಕ್ಟ್ ಬರ್ತಾರೆ. ಒಂದು ದಿವಸ ಆಗಲೆಲ್ಲ ಎಲ್ಲ ಕ್ಲೀನ್ ಮಾಡಿ ಅಜ್ಜರೆಲ್ಲ ಊಟದ ವ್ಯವಸ್ಥೆ ಅದೆಲ್ಲ ಮಾಡಿರ್ತಾರೆ. ಊಟ ಗೀಟ ಎಲ್ಲ ಮಾಡಿ ಮನೆಗೆ ಹೋಗ್ತಾರೆ. ನಾನು ಯಾರಿಗೂ ಏನೇ ಮಾತಾಡಿದ್ರೂ ಹುಡುಗರು ಯಾರು ನನಗೆ ಇವತ್ತಿನವರೆಗೂ ಒಂದು ತಿರುಗಾಕಿ ಮಾತಾಡಲಾರ್ದಂಗೆ ನಾನು ಏನು ಹೇಳ್ತೀನಿ ಅಂದರೆ ಅದಕ್ಕೆಲ್ಲನೂ ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾರೆ. ನನಗೆ ಆಮೇಲೆ ಇಲ್ಲಿ ಇದಾಗಿ ಸುಮ್ಮನೆ ಇರೋದು ಬೇಸಲ್ಲ ಅಂಥೇಳಿ ಹುಡುಗಿಯರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ರೀ. ಏನೋ ಒಂದು ಹೊಲಿಗೆ ಕ್ಲಾಸ್ ಮಾಡಿರಿ, ಏನೋ ಒಂದು ವೈರ್ ಬ್ಯಾಗಿಂಗ್ ಹಾಕೋದು ಮಾಡಿರಿ, ಏನೇ ಮಾಡಿರಿ ಅದಕ್ಕೆಲ್ಲದಕ್ಕೂ ನಾನು ಸಪೋರ್ಟ್ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ರೀ. ಇನ್ನು ಮುಂದೆ ಏನು ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ನಾನು ಆಗಿರ್ತೀನಿ ರೀ. ನೋಡಿದ್ರಲ್ಲ ವೀಕ್ಷಕರು, ಇಲ್ಲಿವರೆಗೂ ಅವರು ಹಿರಿಯರಾಗಿ ಎಲ್ಲರನ್ನ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ತಾರೆ. ಅವರ ಮಾತನ್ನು ಚಾಚು ತಪ್ಪದೆ ಎಲ್ಲ ನಮ್ಮ ಮಾತೋಶ್ರೀಗಳು ನಡೆಸ್ಕೊಡ್ತಾ ಇದ್ದಾರೆ. ಅವರು ಮಾರ್ಗದರ್ಶನ ನಡೀತಾರೆ. ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ಅಂದರೆ ನಿಮ್ಗೆ ಗೊತ್ತಿದ್ದಂತೆ 2 ವರ್ಷ ಮಹಾಮಾರಿ ಕರೋನಾದಿಂದ ಎಲ್ಲರೂ ನಾವು ಮನೆಯಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ. ಆದರೆ ಈಗ ಎಲ್ಲವನ್ನು ಮೈಚಳಿ ಕೊಡಿ ಮತ್ತೆ ಹೊರಗಡೆ ಬಂದಿದ್ದೇವೆ. ಅವರಿಗೆ ಬೇಕಾದಂಥ ಹೆಣ್ಮಕ್ಳು ಟೈಲರಿಂಗ್ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ವರ್ಕ್ ಅಥವಾ ವೈರಿಂಗ್ ಕೆಲಸಗಳನ್ನು ಅವ್ರು ಏನೇ ಮಾಡಿದರೂ ಅಮ್ಮ ಅವ್ರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮೊಂದಿಗೆ ಮಾತಾಡೋದಕ್ಕೆ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಇನ್ನೊಬ್ಬ ಮಾತೋಶ್ರೀಯನ್ನು ನಾನು ಮಾತಾಡಿಸ್ತೇನೆ. ಅದು ನಾಗರತ್ನಮ್ಮ ಅವರು ಈ ಅಕ್ಕನ ಬಳಗದ ಉಪಾಧ್ಯಕ್ಷರಾಗಿದ್ದಾರೆ. ನಾನೇನು ನಿಮಗೆ ತಾಟಗಳನ್ನು ತೊಳೆದಿದ್ದನ್ನು ಎತ್ಕೊಂಡು ಬಂದರು ಅಂತ ಹೇಳಿದ್ದೀನಲ್ಲ, ಅವರು ಇವರೇ. ನಾನು ಅದನ್ನು ಕಣ್ಣಾರೆ ನೋಡಿದೆ, ಒಂದಲ್ಲ 2 ಬಾರಿ. ಭಾಳ ಜನ ಇದ್ದಾರೆ, ಆದರೆ ಅಮ್ಮನವರಿಗೆ ಉಪಾಧ್ಯಕ್ಷರಾಗಿ ಇದ್ದಾರೆ ನಮ್ಮೊಂದಿಗೆ. ಅವರು ಹಿರಿಯರು.
ಈ ಮಟ್ಟಕ್ಕೆ ಅಪಾರವಾದ ಸೇವೆಯನ್ನು ಸಹ ಸಲ್ಲಿಸಿದ್ದಾರೆ. ಅಮ್ಮ, ನಿಮಗೆ ಮೊದಲಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀವು ಅಕ್ಕನ ಬಳಗದಿಂದ ಮಾಡ್ತಾ ಇದ್ದೀರಾ? ನಮ್ಮ ಅಕ್ಕನ ಬಳಗ, ನನ್ನ ಹೆಸರು ಎ ವಿ ನಾಗರತ್ನ ಅಂತ. ನಾವು 2019ರಲ್ಲಿ ಅಕ್ಕನ ಬಳಗ ಪ್ರಾರಂಭ ಮಾಡಿದೆವು. 2019ರಲ್ಲಿ ಪ್ರಾರಂಭ ಮಾಡಿದೆ. ಈಗ ನಾವು 35ರಿಂದ 40 ಸದಸ್ಯರು ಈಗ ಸೋಮವಾರ ಬಂದು ಹಾಡುಗಳನ್ನು ಹೇಳುತ್ತಾ ಅಕ್ಕಮಹಾದೇವಿ ಧ್ಯಾನ ಮಾಡುತ್ತಾ ನಾವು ಇದು ಮಾಡ್ತಾಯಿದ್ವಿ. ಆಮೇಲೆ ಪ್ರತಿ ವರ್ಷದಂತೆ ಸಿದ್ದರಾಮ ಸ್ವಾಮಿ ತೇರು ಜಾತ್ರೆ ಪ್ರಯುಕ್ತ ನಾವು ದಾಸೋಹ ಸೇವೆಯನ್ನು ಹಮ್ಮಿಕೊಂಡಿರ್ತಾರೆ. ಆ ಹಮ್ಮಿಕೊಂಡಿರೋದು ನಮ್ಮ ಅಕ್ಕನ ಬಳಗದವರೆಲ್ಲರೂ ದಾಸೋಹ ಸೇವೆಯನ್ನು ಎಲ್ಲರೂ ನಾವು ಊಟ ಬಡಿಸುವುದರಿಂದ ಹಿಡಿದು ತಟ್ಟೆ ತೊಳೆಯೋದ್ರಿಂದ ಎಲ್ಲವುದು ನಾವು ಅಕ್ಕನ ಬಳಗದವರೇ ಮಾಡ್ತೀವಿ. ನಾವು ಅಕ್ಕನ ಬಳಗದವ್ರು ಹೆಂಗೆ ಇದ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾವುದೇ ಮಾತು ಹೇಳಿ ನಮ್ಮ ಅಕ್ಕ ತಂಗಿಯರು ಯಾವುದೂ ನಮ್ಮ ಮಾತು ಮೀರಲ್ಲ. ನಾವು ಏನೇ ಹೇಳಿ, ನಾವು ಯಾವುದೇ ಹೇಳಿ, ಯಾವ ಸೀರೆ ಉಟ್ಕೊಂಬರಲಿ ಅಂತ ಯಾವುದಾದ್ರು ಹೇಳಿದ್ರು ನಾವು ಚಾಚು ತಪ್ಪದೆ ಅವರು ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಅಧ್ಯಕ್ಷರೇ ಕಾರಣ. ನಮಗೆ ಭಾಳ ಆಸೆ ಇದೆ ರೀ. ಈಗ ಮೊನ್ನೆ ಎಲ್ಲ ಹೌದು ಶ್ರೀಮಂತ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಪ್ರತಿ ವರ್ಷ ನಾವು ದಾನಮ್ಮನ ಪೂಜೆ ಅಂತ ಮಾಡ್ತಾ ಇದ್ವಿ ಅಕ್ಕನ ಬಳಗ ವತಿಯಿಂದ. ಅವಾಗೆಲ್ಲ ಊರಿನ ಹೆಣ್ಮಕ್ಳಿಗೆಲ್ಲರೂ ಗುಡಿ ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು. ಇದೇ ರೀತಿ ಏನಂದರೆ ಇನ್ನೂ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷವೂ ನಾವು ಆ ಅಕ್ಕನ ಬಳಗದ ವತಿಯಿಂದ ಮದುವೆ ಮಾಡಬೇಕನ್ನೋ ಒಂದು ಆಸೆ ಹೊಂದಿದ್ವಿ. ಅದು ಸಿದ್ದರಾಮ ಸ್ವಾಮಿಯವರ ಇದರಿಂದ ನನಗೆ ಯಶಸ್ವಿ ಆಗಬೇಕಂತ ನಾನು ಸಿದ್ದರಾಮ ಸ್ವಾಮಿ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಡ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕನ್ನೋ ಒಂದು ಆಸೆ ಇದೆ ಅಕ್ಕನ ಬಳಗದ ವತಿಯಿಂದ. ಅದೊಂದು ಸಿದ್ದರಾಮೇಶ್ವರು ಇದು ನಡೆಸಿಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಅಮ್ಮನವ್ರು ಹೇಳೋ ಹಾಗೆ ಉಪಾಧ್ಯಕ್ಷರು ಒಂದು ಸುದೀರ್ಘವಾದ ಕಾರ್ಯಕ್ರಮಗಳನ್ನು ಅವ್ರು ಅಂದ್ಕೊಂಡಿದ್ದಾರೆ. ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಆಗಿರುವಂಥ ವಿಶೇಷ ಅಕ್ಕನ ಜಯಂತಿ ದಿವಸ ಆಗಲಿ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸುವಂಥ ಅವ್ರ ಕಾರ್ಯ ಒಳ್ಳೆಯದು. ಯಾಕಂದರೆ ಇವತ್ತು ಸಾಮಾಜಿಕವಾಗಿ ಏನಾದರೂ ಮಾಡಬೇಕು, ಈಗಾಗಲೇ ಗೊತ್ತಿರುವಂಥ ಗೃಹಿಣಿಯರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಒಂದು ಸಾಧನೆ ನಿಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಅಕ್ಕನ ಬಳಗದವರು ಯಶವಂತನಗರ ಗ್ರಾಮದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ನಮ್ಮ ಚಾನೆಲ್ ಪರವಾಗಿ ನನ್ನೊಂದಿಗೆ ಮಾತಾಡ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೀಕ್ಷಕರಿಗೆ ನೋಡಿದ್ರಲ್ಲ, ಈಗ ನಮ್ಮೊಂದಿಗೆ ಇನ್ನೊಬ್ಬ ಅಂದರೆ ಅಕ್ಕನ ಬಳಗದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶೋಭಾ ಮೇಡಮ್ ಅವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಕೇಳೋಣ, ಕಾರ್ಯದರ್ಶಿ ಕೆಲಸ ಭಾಳ ದೊಡ್ಡದು ಇರುತ್ತೆ. ಯಾಕಂದರೆ ಎಲ್ಲರಿಗೂ ಸಂದೇಶ ಕಳಿಸೋದಾಗಿರ್ಬೋದು, ಪತ್ರಗಳನ್ನು ಸಲ್ಲಿಸೋದು, ಅವ್ರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ. ಶೋಭಾಕರ್, ನೀವು ಕಾರ್ಯದರ್ಶಿಗಳಾಗಿದ್ದೀರಾ, ಏನೆಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಅಕ್ಕನ ಬಳಗದಿಂದ ನೀವು ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಶರಣಾರ್ಥಿಗಳು. 2019 ಇಸ್ವಿ ಒಳಗೆ ಅಜ್ಜಾರು ಪಟ್ಟ ಆಗಿರ್ತೈತೆ ರೀ. ಅವಾಗ ನಾವು 15ನೇ ತಾರೀಕಿಗೆ ಅಜ್ಜಾರು ಪಟ್ಟ ಆಯ್ತು. ಅವಾಗ 10ನೇ ತಾರೀಕಿಗೆ ನಾವು ಅಕ್ಕನ ಬಳಗ ಅಂತೇಳಿ ಮಾಡಿಕೊಂಡು ಆವಾಗಿಂದ ನಾವು ಎಲ್ಲರೂ ಸೇವೆ ಮಾಡ್ತಿದ್ದೇವೆ. ಮೊನ್ನೆ ಶರಣ ಬಸವೇಶ್ವರ ಪುರಾಣ ಇದ್ದಾಗ ಎಲ್ಲರೂ ನಾವು ಅಕ್ಕನ ಬಳಗದವರು ಊಟಕ್ಕೆ ನೀಡೋದು, ತಟ್ಟೆ ತೊಳೆದು ಎಲ್ಲ ಸೇವೆಯನ್ನು ಮಾಡೈತೀವಿ. ಮತ್ತು ಈಗ 6ನೇ ತಾರೀಕಿಗೆ ಅಕ್ಕಮಹಾದೇವಿ ಜಯಂತಿ ಮಾಡುತ್ತೇವೆ. ಎಲ್ಲರೂ ಕೂಡ್ಕೊಂಡು ಅಕ್ಕಮಹಾದೇವಿ ಜಯಂತಿ ಮಾಡ್ತೀವಿ. ನನ್ನ ಹೆಸರು ಶ್ರೀದೇವಿ ಚಿತ್ರಕಿ. ಓಂ ನಮಃ ಶಿವಾಯ. ನಮ್ಮದು ಎಲ್ಲ ಪ್ರೇರಣೆ ಅಜ್ಜರು ಸಿದ್ದರಾಮೇಶ್ವರ ಸ್ವಾಮಿಗಳೇ. ಅವ್ರ ಪ್ರೇರಣೆಯಿಂದ ನಾವು ಅಕ್ಕನ ಬಳಗ ಪ್ರಾರಂಭ ಮಾಡಿದ್ದು ಮೇ ತಿಂಗಳಲ್ಲಿ ಪಟ್ಟಾಭಿಷೇಕ ಟೈಮಲ್ಲಿ. ಅವ್ರ ಪ್ರೇರಣೆಯಿಂದ ನಾವು ಇದೆಲ್ಲ ಅಕ್ಕನ ಬಳಗ ಗುಂಪು ಮಾಡಿ ಆಗಸ್ಟಲ್ಲಿ ಅಕ್ಕನ ಬಳಗದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿ ಎಲ್ಲ ಮಾಡಿದ್ದಾರೆ. ಆದಮೇಲೆ ಅಕ್ಕನ ಬಳಗದಿಂದ ಭಾಳ ಕಾರ್ಯಗಳು ಮಾಡಬೇಕಂತ ಅಂದ್ಕೊಂಡಿದ್ವಿ ನಾವೆಲ್ಲರೂ ಕೂಡ. ಸಣ್ಣ ಮಕ್ಕಳ ದಿನಾಚರಣೆ ಆಗಲಿ, ಸಣ್ಣ ಪುಟ್ಟ ಮಕ್ಕಳನ್ನು ಕರೆಸಿ ಕಾರ್ಯಕ್ರಮಗಳು ಮಾಡಬೇಕಂತಾಗಿ ನಾವು ಅಂದ್ಕೊಂಡಿವಿ, ಹಮ್ಮಿಕೊಳ್ಬೇಕು ಅಂದ್ಕೊಂಡ್ವಿ. ಈ ಕೊರೋನಾ ಹೆಚ್ಚಿಗೆ ನಾವೇನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಪ್ರತಿ ಸೋಮವಾರ ಎಲ್ಲ ಅಕ್ಕನ ಬಳಗದಲ್ಲಿ ಬಂದು ಭಜನೆ ಮಾಡೋದು, ಆಮೇಲೆ ಉಡಿ ತುಂಬ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಮಾತಾಡ್ಕೊಂಡು ಎಲ್ಲರೂ ಕರೆಕ್ಟು ಈ ಶಿಸ್ತುಬದ್ಧವಾಗಿ ದಾನಮ್ಮನ ಪೂಜೆಗೆ ಉಡಿ ತುಂಬೋದು ಕರೆಕ್ಟು. ಆಮೇಲೆ ಗದಗಿಗೆ ಅಕ್ಕನ ಬಳಗದಿಂದ ಗದಗಿನವ್ರು ದಾನಮ್ಮ ಪೂಜೆಗೆ ಇನ್ವೈಟ್ ಮಾಡಿದಾಗ ಅಕ್ಕನ ಬಳಗದವರು ಎಲ್ಲ ಸದಸ್ಯರು ಹೋಗಿ ನಾವು ಅಕ್ಕನ ಬಳಗದಲ್ಲಿ ಉಡಿ ತುಂಬ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಪಾಲ್ಗೊಳ್ತೀವಿ. ಸಿಂದಗಿ ಅಜ್ಜವರುಗಳು, ಸಂಶಿ ಅಜ್ಜರುಗಳು ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಖಜಾನ್ಸಿ ಪ್ರತಿಯೊಬ್ಬರು ನಮ್ಮಲ್ಲಿ ಅಕ್ಕನ ಬಳಗದ ವತಿಯಿಂದ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಮುಬಾರಕ್ ಚಾನಲ್ಗಳಿಗೂ ಧನ್ಯವಾದಗಳು. ನಮ್ಮ ಲೈವ್ ಕಾರ್ಯಕ್ರಮ ಕೊಡ್ತಾ ಇದ್ದಕ್ಕೆ ನೀವೆಲ್ಲರೂ ಥ್ಯಾಂಕ್ಸ್ ಮತ್ತೊಮ್ಮೆ. ಸುಮತಿ MP ಅಂತ. ಎಲ್ಲರೂ ಸಿದ್ದರಾಮೇಶ್ವರಿಗೆ ಶರಣಾರ್ಥಿಗಳು. ಅಧ್ಯಕ್ಷರು, ಉಪಾಧ್ಯಕ್ಷರು ಅವ್ರು ಹೇಳದಂತೆ ನಾವು ನಡೆದುಕೊಳ್ತೇವೆ. ನಮಗೆ ಅವರೆಲ್ಲ ಹೇಳದಂತೆ ನಾವು ನಡೆದುಕೊಳ್ತೇವೆ. ಈಗ ನಮ್ಮೊಂದಿಗೆ ಕೋಶಾಧ್ಯಕ್ಷರಾದಂಥ ದೀಪಾ ಮೇಡಮ್ ಅವರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಅಕ್ಕ, ನೀವು ಕೋಶಾಧ್ಯಕ್ಷರಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಪೂಜ್ಯ ಶ್ರೀ ಪರಮನಿರಂಜನ ಪ್ರಣವ ಸ್ವರೂಪಿ ಸಿದ್ದರಾಮ ಸ್ವಾಮಿ ಮಹಾಸ್ವಾಮಿಗಳವರಲ್ಲಿ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ನಮ್ಮ
ತಾಯಂದಿರಿಗೆ ತಾಯಿ ಅಕ್ಕ ಮಹಾದೇವಿ. ಆ ತಾಯಿಯ ಹೆಸರನ್ನಿಟ್ಟುಕೊಂಡು ಈ ಬಳಗವು ಪ್ರಾರಂಭವಾಗಿ ಇಂದಿಗೆ 4 ವರ್ಷಗಳು ಕಳೆದಿದ್ದು, ಆ ತಾಯಿಯ ಪ್ರೇರಣೆ, ವಚನ ಸಾಹಿತ್ಯ, ಆಮೇಲೆ ಸಾಮಾಜಿಕ ಕಳಕಳಿಯ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕೆಂದು ಈ ಅಕ್ಕನ ಬಳಗವು ನಿರ್ಮಾಣಗೊಂಡಿದ್ದು, ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಠದ ಪೂಜ್ಯರು ಹಾಗೂ ನಮ್ಮ ತಾಯಂದಿರು ಹಾಗೂ ನಮ್ಮ ಅಧ್ಯಕ್ಷರಾದ ಸುಮಂಗಲಮ್ಮನವರು ನಮಗೆ ಒಂದು ದೊಡ್ಡ ಶಕ್ತಿ. ನಮ್ಮ ಎಲ್ಲ ಮಾತುಗಳಿಗೂ ಅವರು ಕಿವಿಗೊಟ್ಟು ಅವರು ಬೇಜಾರು ಮಾಡಿಕೊಳ್ಳದೆ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಾ ನಮಗೆ ಬೇಕಾದ ಧನ ಸಹಾಯವಾಗಲಿ ಮತ್ತೊಂದಾಗಲಿ ಎಲ್ಲವನ್ನೂ ನೀಡುತ್ತಾ ಮಾಡುತ್ತಾ ನಮಗೆ ಶಕ್ತಿಯಾಗಿದ್ದಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರಾದ AV ನಾಗರತ್ನಮ್ಮ ಅವರು ನಮಗೂ ಹಿರಿಯರು ಹಾಗೂ ವಯಸ್ಸಿನಲ್ಲಿ ದೊಡ್ಡವರು ಮತ್ತು ನಮಗಿಂತ ಚೈತನ್ಯವಾಗಿರುತ್ತಾರೆ ಹಾಗೂ ಯುವತಿಯಂತೆ ಅಡ್ಡಾಡುತ್ತಾ ನಮ್ಮನ್ನು ಪ್ರೇರಣೆಗೊಳಿಸುತ್ತಾರೆ. ಹಾಗೂ ನಮ್ಮೆಲ್ಲ ಸಹೋದರಿಯರು ನಮ್ಮ ಮಾತುಗಳನ್ನು ಕೇಳುತ್ತಾ, ನಾವು ಅವರ ಮಾತುಗಳನ್ನು ಆಲಿಸುತ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊಂಡು ಮಾಡಿಕೊಂಡು ಬರುತ್ತಿದ್ದೇವೆ. ಹಾಗೂ ಸೋಮವಾರ ಭಜನೆ ಮತ್ತು ಇತರರ ಮನೆಯಲ್ಲಿ ಕರೆದಾಗ ಅವರ ಮನೆಗೂ ಹೋಗಿ ಅವರಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಬರಲಿ, ಅವರು ಮನೆಯಲ್ಲಿ ಅನಾರೋಗ್ಯ, ಅಶಾಂತಿ ಎಲ್ಲದೂ ಕಳೆಯುತ್ತದೆ ಇದರಿಂದ. ಹಾಗಾಗಿ ಅವರ ಮನೆಗೂ ಹೋಗಿ ನಾವು ಭಜನೆ ಕಾರ್ಯಕ್ರಮ, ನಮ್ಮಲ್ಲಿ ವಚನ ಸಾಹಿತ್ಯ, ಇನ್ನೂ ವಚನ ಸಾಹಿತ್ಯವನ್ನು ಬೆಳೆಸಬೇಕೆಂಬುವ ಉದ್ದೇಶ ನಮ್ಮದಾಗಿರುತ್ತದೆ. ಹಾಗೂ ಅವರು ಉಡುತಡಿಯಿಂದ ಅಕ್ಕಮಹಾದೇವಿಯವರು ಹೊರಟು ನಮ್ಮ ಸಾಮಾಜಿಕ ಕಲ್ಯಾಣವನ್ನು ಸಾರುತ್ತಾ ಹೊರಟಿದ್ದಾರೆ, ವಚನ ಸಾಹಿತ್ಯವನ್ನು ಬೆಳೆಸುತ್ತಾ ಹೊರಟಿದ್ದಾರೆ. ಹಾಗೂ ನಾವು ನಮ್ಮ ಸಾಮಾಜಿಕ ಕಳಕಳಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ವಚನ ಸಾಹಿತ್ಯವನ್ನು ಮಕ್ಕಳಿಗೆ ಹೇಳಿಕೊಡುತ್ತಾ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿಯನ್ನು ಹೊಂದೋಣ ಎಂದು ಹೇಳುತ್ತೇನೆ. ಹಾಗೂ ನಾವು ಇನ್ನೂ ಮುಖ್ಯ ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಿಕೊಳ್ಳಲು ಇಚ್ಛಿಸಿಕೊಳ್ಳುತ್ತೇವೆ. ಹಾಗೂ ಹೊಲಿಗೆ ತರಬೇತಿ ಕೇಂದ್ರ, ಕೈಕುಸುರಿ ಕಾರ್ಯಕ್ರಮ ಹಾಗೂ ವಿವಾಹ ಮಹೋತ್ಸವ, ಈಗ ಹೇಳಿದ್ದಾಗೆ ಬಡ ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ವಿವಾಹ ಮಹೋತ್ಸವವನ್ನು ಮಾಡಲು ಯೋಜಿಸಿದ್ದೇವೆ. ಹಾಗೂ ಎಲ್ಲ ತಾಯಂದಿರು ಹಾಗೇ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೂ ನಮ್ಮ ಮೊನ್ನೆ 10 ದಿನಗಳ ಕಾಲ ಪುರಾಣ ಪ್ರವಚನ, ಕಲಬುರಗಿ ಶರಣಬಸವೇಶ್ವರರ ಪುರಾಣ ಪ್ರವಚನ ಹಮ್ಮಿಕೊಂಡಿದ್ದು, ಅದರಲ್ಲಿ ಎಲ್ಲ ಅಕ್ಕ ತಂಗಿಯರು, ಸಹೋದರಿಯರು ಹಾಗೂ ತಾಯಂದಿರು ಸಮಾನವಾಗಿ ಪಾಲ್ಗೊಂಡು 11 ಆಗಲಿ 12 ಆಗಲಿ ಯೋಚನೆ ಮಾಡದೆ ಮತ್ತೆ ಬೆಳಗಿನ ಜಾವ ಎದ್ದೇಳಬೇಕು, ಅವ್ರ ಕಾರ್ಯಕ್ರಮಗಳನ್ನು ನಡೆಸಬೇಕು ದಿನನಿತ್ಯ. ಗಂಡು ಮಕ್ಕಳಾಗಲ್ಲ, ಹೆಣ್ಮಕ್ಕಳು ಅವೆಲ್ಲವನ್ನು ಮೆಟ್ಟಿ ನಿಂತು ಸಾಧಿಸಿದ್ದಾರೆ 10 ದಿನಗಳ ಕಾಲ. ಮಕ್ಕಳನ್ನು ಸಂಭಾಳಿಸುವುದು ಅಷ್ಟು ದೊಡ್ಡ ವಿಷಯ, ಸಾಮಾನ್ಯದ ವಿಷಯವಲ್ಲ. ಟೈಮ್ ಆಗಿರುತ್ತೆ, ಒಬ್ಬರಂತೆ ಒಬ್ಬರು ಬರ್ತಾನೆ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಸಿಟ್ಟು ಬೇಜಾರು ಮಾಡಿಕೊಳ್ಳದೆ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಒಂದು ಶಿಸ್ತು ಕ್ರಮ ಈ ಸರಿ ಬಹಳ ಖುಷಿ ತಂದಿದೆ ನಮಗಂತೂ. ಪ್ರತಿ ಸರ್ತಿ ಆಗ್ತಿತ್ತು, ಆಗಲ್ಲ ಅಂತಲ್ಲ, ಈ ಸರಿ ಶಿಸ್ತು ನೋಡಿ ನಮಗೆ ಬಹಳ ಖುಷಿಯಾಗಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಶಿಸ್ತು ನಮ್ಮಲ್ಲಿ ಬರಬೇಕೆ. ನಾವು ಶಿಸ್ತಾಗಿದ್ದರೆ ಮಾತ್ರ ಇನ್ನೊಬ್ಬರಿಗೆ ಹೇಳಲು ಸಾಧ್ಯವಾಗುತ್ತದೆ, ಇಲ್ಲ ಅಂದರೆ ಆಗೋದಿಲ್ಲ. ನಮ್ಮ ಶಿಸ್ತನ್ನು ನಾವು ರೂಢಿಸಿಕೊಳ್ಳಬೇಕು. ಹಾಗೂ ನಮ್ಮನ್ನು ನೋಡಿ ಬೇರೆಯವರು ಕಲಿಯುತ್ತಾರೆ. ಹಾಗೆ ನಡೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮಲ್ಲಿರುವ ಸ್ತ್ರೀಯರಲ್ಲಿ ಅತ್ಯಂತ ಅದ್ಭುತ ಚಾಣಾಕ್ಷತೆ ಇದೆ, ಅದನ್ನೆಲ್ಲ ಬೆಳಕಿಗೆ ತರಬೇಕೆಂದು ನಮ್ಮ ಉದ್ದೇಶ, ಈ ಬಳಗದ ಉದ್ದೇಶವಾಗಿರುತ್ತದೆ. ಹಾಗೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಅಕ್ಕನ ಬಳಗಕ್ಕೆ ಪಾಲ್ಗೊಂಡು ಸದಸ್ಯರು ಬರಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಹಾಗೂ ಮೊನ್ನೆ ನಡೆದ 10 ದಿನಗಳ ಪುರಾಣ ಪ್ರವಚನವನ್ನು ಸಂಡೂರಿನ ಇಡೀ ಪ್ರತಿ ಹಳ್ಳಿಗೂ ಮನೆಗೂ ತಲುಪಿಸಿದ ನಮ್ಮ ಮುಬಾರಕ್ ಚಾನಲ್ನವರು. ಇವರಿಲ್ಲದಿದ್ದರೆ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈ ಮಠದ ಕೀರ್ತಿ ಹಾಗೂ ನಮ್ಮೆಲ್ಲರ ಪ್ರತಿಷ್ಠೆಯನ್ನು ಎತ್ತಿ ಹಿಡಿದ ಚಾನಲ್ನವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಅಕ್ಕನ ಬಳಗದ ವತಿಯಿಂದ ಶ್ರೀಮಠದ ಪರವಾಗಿ, ಪೂಜ್ಯರ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಹೆಸರು ಚೇತನ ಅಂಕಮ್ನಾಳ ಅಂತ ಹೇಳ್ಬಿಟ್ಟು, ಇಲ್ಲಿ ನಮ್ಮೂರಲ್ಲಿ ಯಶವಂತ ನಗರದಲ್ಲಿರೋ ಅಕ್ಕನ ಬಳಗದಲ್ಲಿ ಏನೋ ಒಂದು ಚಾಣಾಕ್ಷತೆತನ ಇರೋದ್ರಿಂದ ಹೆಣ್ಮಕ್ಳು ಎಲ್ಲರೂ ತುಂಬಾ ಆ್ಯಕ್ಟಿವಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರಲ್ಲೂ ಬೇಜಾರು ಭಿನ್ನಾಭಿಪ್ರಾಯ ಅನ್ನೋದು ಏನೂ ಇಲ್ಲ, ಎಲ್ಲರೂ ಹಸನ್ಮುಖಿಗಳಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 9 ದಿನಗಳ ಕಾಲ ಪುರಾಣ ಇಟ್ಟರು ಸಹಿತ ಅವರು 9 ದಿನದಲ್ಲೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬರೋದಾಗಲಿ, ಏನೋ ಒಂದು ಹುರುಪು ಹುಮ್ಮಸ್ ಅವರಲ್ಲಿ, ನಾವು ಈ ಥರ ಇರಬೇಕು, ನಮ್ಮ ಮಠ ಈ ಥರ ಉದ್ಧಾರ ಆಗಬೇಕು, ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು ಎಲ್ಲರೂ ಮಾತಾಡ್ಕೊಂಡಾಗಲಿ, ಗ್ರೂಪಲ್ಲಿ ಮೆಸೇಜ್ ಹಾಕಿಬಿಟ್ಟು ನೀವು ಹಿಂಗೆ ಬರ್ರಿ, ಆ ಥರ ಬರ್ರಿ, ಈ ಥರ ಬರ್ರಿ ಅಂತ ಹೇಳಿಬಿಟ್ಟು ಒಬ್ರಿಗೊಬ್ಬರು ಮೆಸೇಜನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವರು ಈ ಥರ ಎಲ್ಲ ರೆಡಿಯಾಗಿ ಬರೋದ್ರಿಂದ ಹಿಡಿದು ನಾವು ಮಠದಲ್ಲೆಲ್ಲ ಸೇವೆ ಸಲ್ಲಿಸೋಣ, ನಮ್ಮ ಮಠ ಚೆನ್ನಾಗಿ ಬೆಳಿಬೇಕು, ನಾವು ಅಕ್ಕನ ಬಳಗದವ್ರು ಬೇರೆ ಊರಲ್ಲಿರೋ ಅಕ್ಕನ ಬಳಗದವ್ರಿಗಿಂತ ನಮ್ಮ ಮಠದಲ್ಲಿ ನಾವು ಅಕ್ಕನ ಬಳಗದವ್ರು ಈ ಥರ ಇದ್ದಾರೆ, ಈ ಊರಲ್ಲಿ ಇವ್ರು ನೋಡಿ ನಾವು ಕಲಿಬೇಕು ಅನ್ನೋದು ಅವರಲ್ಲಿ ಎಲ್ಲರಲ್ಲೂ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಸೋಮವಾರ ಬಂದುಬಿಟ್ಟು ಭಜನೆ ಮಾಡೋದಾಗಲಿ, ದಾನ ಪೂಜೆ ಮಾಡೋದಾಗಲಿ, ಉಡಿ ತುಂಬ ಕಾರ್ಯಕ್ರಮ ಆಗಲಿ, ಪುರಾಣ ಇದ್ದಾಗೆಲ್ಲ ನಾವು ಬಳೆಗೆ ಮತ್ತು ಕುಂಕುಮ ಅರಶಿನಗಳನ್ನ ಕೊಡೋದ್ರಿಂದ ಎಲ್ಲರೂ ಒಟ್ಟು ಮುತ್ತೈದೆಯರಿಗೆಲ್ಲ ಉಡಿ ತುಂಬೋದ್ರಿಂದ
ನಾವು ದಿನನಿತ್ಯ ಏನಾದರೂ ಈ ಥರ ಹೊಸದು ಮಾಡೋಣ ಆ ಥರ ಹೊಸದು ಮಾಡೋಣ ಅಂತ ಪ್ರತಿದಿನವೂ ಒಂದೊಂದು ಹೊಸತಲ್ಲದೆ ಏನಾದರೂ ಕಾರ್ಯಕ್ರಮ ಮಾಡೋಣ ಅಂತ ಹುಮ್ಮಸ್ಸಿಂದ ಇದ್ದಾರೆ. ಯಾವಾಗಲೂ ಹೇಳ್ತಾರಲ್ವ, ಬುನಾದಿ ಗಟ್ಟಿ ಇದ್ದರೆ ಮನೆ ಚೆನ್ನಾಗಿರುತ್ತೆ ಅಂತೇಳಿ. ಹೀಗಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಗಟ್ಟಿಯಾಗಿ ಅವ್ರು ಹೇಳಿರೋ ಮಾತುಗಳನ್ನ ಯಾರೂ ಚಾಚೋದು ತಪ್ಪದೆ ಒಬ್ಬರಲ್ಲೂ ಭಿನ್ನಾಭಿಪ್ರಾಯ ತೋರಿಸಿ ಏನೇ ಹೇಳಿದ್ರು ಅವ್ರು ದೊಡ್ಡವ್ರು ಹೇಳ್ತಿದ್ದಾರೆ ಅದನ್ನು ನಾವು ಶಿರಸಾವಹಿಸಿ ಪಾಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಚೆನ್ನಾಗಿಯೇ ಅವರು ಹೇಳಿದ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಸೊ ಹಿಂಗಾಗಿ ನಮ್ಮ ಅಕ್ಕನ ಬಳಗ ಎಲ್ಲದರಲ್ಲಿ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗುತ್ತೆ ಹೇಳೋಕ್ಕೆ. ಥ್ಯಾಂಕ್ ಯು. ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರ ಪಾದಾರಕ್ಕೆ ನಮಸ್ಕರಿಸಿ ನಾವು ಅಕ್ಕನ ಬಳಗ ಸ್ಟಾರ್ಟ್ ಮಾಡ್ಕೊಂಡಿರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ನನಗೆ ಖಜಾಂಚಿ ಅಂತ ಇದು ಕೊಟ್ಟಿದ್ದಾರೆ, ಅದನ್ನು ನಿರ್ವಹಿಸೋಕ್ಕೆ ಎಲ್ಲರೂ ಸೇರಿ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೇನೆ. ಆ್ಯಕ್ಚುಲಿ ಎಲ್ಲರೂ ಹೇಳಿದ್ದೆಲ್ಲನೂ ನಾನು ಅದೇ ನನ್ನದು ಮಾತು, ಬೇರೆ ಏನಿಲ್ಲ. ಏನಂದರೆ ಇದು ಅಕ್ಕನ ಬಳಗ ಅಂತ ನಮ್ಮದೊಂದು ಹುಟ್ಟುಹಬ್ಬ ಈ ಬಳಗದ್ದು ಅಂತ ಅಂದರೆ 2019 ಮೇ 14-15 ಅದು ಅಜ್ಜಾರ್ದು ಪಟ್ಟ ಆಗಿದ್ದ ದಿವಸನೇ ನಮ್ದು ಹುಟ್ಟೈತೆ ಅಂದರೆ ಅದು ನಮ್ಮದು ಪುಣ್ಯ ಎಲ್ಲರಿಗೂ. ಆ್ಯಕ್ಚುಲಿ ನಾವು ಅದು ಅಂದ್ಕೊಂಡೇ ಇರಲಿಲ್ಲ, ನಾವು ಈ ಥರ ಮಾಡಬೇಕು ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿಯೇ ಆಗಿದೆ. ಹುಟ್ಟಿರೋದು 2019 ಮೇ 10 ಆಮೇಲೆ ನಾವು ಎಲ್ಲರೂ ಸೇರಿಕೊಂಡು ಅಕ್ಕನ ಬಳಗದವರೆಲ್ಲರೂ ಪ್ರತಿ ವರ್ಷವೂ ಶ್ರಾವಣ ಮಾಸದ ತಿಂಗಳಲ್ಲಿ ನಾವು ದಾನವನ್ನು ಪೂಜೆ ಹಮ್ಮಿಕೊಳ್ತೀವಿ. ಆಮೇಲೆ ಅವತ್ತಿನ ದಿವಸ ನಾವು ಬಾಲ ಮುತ್ತೈದರಿಗೆ ಎಲ್ಲ ಉಡಿ ತುಂಬ ಕಾರ್ಯಕ್ರಮ 100-150 ಜನ ವರೆಗೂ ನಾವು ಉಡೆ ತುಂಬ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಎಲ್ಲ ಬಳಗದವ್ರೂ ಅದಕ್ಕೆ ದುಡ್ಡು ಹಾಕಿ ಅದರಿಂದನೇ ನಾವು ಆ ಕಾರ್ಯಕ್ರಮದ ಖರ್ಚನ್ನ ನಿರ್ವಹಿಸ್ಕೊತೀವಿ. ಎಲ್ಲ ಯುವಕ ಸಂಘದವರು ಕೂಡ ನಮ್ಮ ಸಂಘಕ್ಕೆ ನಮ್ಮ ಬಳಗಕ್ಕೆ ಸಪೋರ್ಟ್ ಆಗಿ ಇದ್ದಾರೆ. ಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಶ್ರೀಮತಿ ಸೌಜನ್ಯ ವೀರೇಶ್. ನಮ್ಮ ಅಕ್ಕನ ಬಳಗದ ಶುರು ಆದಾಗಿಂದ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಧಾರಾವಾಹಿ ಅದನ್ನೆಲ್ಲ ನೋಡೋದು ಬಿಟ್ಟು ಮಟ್ಟಕ್ಕೆ ಬಂದು ಎಲ್ಲ ತುಂಬ ಕ್ರಿಯಾಶೀಲರಾಗಿದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಹಿರಿಯರು ಏನಿದ್ದಾರೆ ನಮ್ಮ ಗುಂಪಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದಕ್ಕೆ ನಮಗೆ ಕಾರಣಭೂತರಾಗಿರೋರು ಹಾಗೂ ನಮಗೆ ಹೆಲ್ಪ್ ಮಾಡ್ತಾ ಇರುವಂತಹ ನಮ್ಮ ಮನೆಯವ್ರಿಗೂ ಸಹ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀವಿ. ಇನ್ನು ಮುಂದಿನೂ ಕೂಡ ಖುಷಿಯಾಗಿರ್ತೀವಿ, ಕ್ರಿಯಾಶೀಲರಾಗಿ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಸುದೀರ್ಘವಾಗಿ ನಂಗೆ ಭಾಳ ಆಶ್ಚರ್ಯ ಆಗಿದ್ದೆ. ಏನಾದರೂ ಖುಷಿಯಾಗಿದ್ದೀವಿ, ಆಶ್ಚರ್ಯನೂ ಆಗ್ತಾ ಇದೆ. ಯಾಕಂದರೆ ಅಷ್ಟು ಜ್ಞಾನ ಭಂಡಾರವನ್ನು ತುಂಬಿಕೊಂಡಿದ್ದಾರೆ ಮಹಿಳೆಯರು ಅಂತ ಹೇಳಿದರೆ, ಒಬ್ಬರಿಗಿಂತ ಒಬ್ಬರು ಅವ್ರ ಸ್ಪೀಚನ್ನು ಕೊಡ್ತಿರ್ಬೇಕಾದ್ರೆ ರೋಮಾಂಚನ ಆಗುತ್ತೆ. ನಮಗೆ ಆಶ್ಚರ್ಯ ಆಗ್ತೈತೆ, ಯಾಕಂದರೆ ಭಾಳ ಜನ ನಡುಕ್ತಾರೆ ಮಾತಾಡ್ಬೇಕಾದ್ರೆ. ಆದರೆ ಇಲ್ಲಿ ಇರುವಂಥ ಹೆಣ್ಮಕ್ಳು ಎಲ್ಲರೂ ವೆಲ್ ಎಜುಕೇಟೆಡ್ ಥರ ಕಾಣಿಸ್ತಾ ಇದ್ದಾರೆ. ಕೇವಲ ಅವ್ರ ಸೇವೆ ಮನೋಭಾವನಲ್ಲ, ಅವ್ರ ಜ್ಞಾನ ಭಂಡಾರ ಹೆಚ್ಚಾಗಿರುವುದು ನನಗೆ ನಿಜಕ್ಕೂ ಭಾಳ ಖುಷಿಯಾದ ವಿಚಾರ ಅನ್ನಿಸ್ತು. ಯಾಕಂದರೆ ಒಬ್ಬರು ಮಾತೋಶ್ರೀ ಅವರು ಹೇಳ್ಬೇಕಾದ್ರೆ ಅವರೊಂದು ಮಾತನ್ನು ಹೇಳ್ತಾರೆ, ಕೇವಲ ಮನೆಯನ್ನು, ಮಕ್ಕಳನ್ನು, ಗಂಡನನ್ನು ಸಂಭಾಳಿಸುವುದು ಭಾಳ ಈಸಿ ಕೆಲಸ ಅಲ್ಲ. ನಾವೆಲ್ಲ ಮದುವೆ ಆದವರು ಇರೋದ್ರಿಂದ ಅದು ಅನುಭವ ನಮಗಿದೆ. ನಮ್ಮ ಮಕ್ಕಳನ್ನು ಒಂದು ಅರ್ಧ ತಾಸು 1 ತಾಸು ರಮಿಸೋಕ್ಕೆ ಕಷ್ಟ ಆಗುತ್ತೆ, ಅದು ವಿಶೇಷವಾಗಿ ಈ 2 ತಿಂಗಳ ಮಾತ್ರ. ಆದರೆ ಅದನ್ನು ಸವರಿಸಿಕೊಂಡು ಮತ್ತೆ ಬಂದು ಇಲ್ಲಿ 6ರಿಂದ 11 ಗಂಟೆವರೆಗೂ ಮಾಡೋದಿದೆಯಲ್ಲ, ಅವ್ರ ಪೇಷನ್ಸ್ ಭಾಳ ದೊಡ್ಡದು. ಅದನ್ನು ಅವರು ಹೇಳಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತು. ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ದಾನಮ್ಮ ದೇವಿದಾಗಿರ್ಬೋದು, ಉಡಿ ತುಂಬೋ ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಆಗಿರ್ಬೋದು. ಇಲ್ಲಿ ಭಾಳ ದೊಡ್ಡ ಬಳಗ. ಯಾಕಂದರೆ ಇಲ್ಲಿ ಮೇನಾಗಿ ಹೇಳಿದ್ರೆ ಇಲ್ಲಿ ಭಾಳ ನೀವು ಗಮನಿಸಬೇಕಾದ ಕೆಲಸ ಏನಂದರೆ, ಒಂದು ಹಿರೇ ತಲೆ, ಒಂದು ಗುರಿ, ಕೈಗಳು ಭಾಳ. 10 ತಲೆಗಳಾದರೂ ಸಹ ಕೆಲಸ 10 ಕೈ, ಆಲೋಚನೆ ಒಂದೇ ಒಂದು. ಆದ್ದರಿಂದ ಈ ಯಶವಂತ ನಗರದ ಅಕ್ಕನ ಬಳಗ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನನ್ನ ಅನಿಸಿಕೆ. ನಿಜಕ್ಕೂ ನನಗೆ ಭಾಳ ಖುಷಿ ಆಗ್ತಾಯಿದೆ. ನನ್ನೊಂದಿಗೆ ಮಾತಾಡೋದಂಥ ಎಲ್ಲ ಮಾತೋಶ್ರೀಗಳಿಗೆ ನನ್ನ ಚಾನಲ್ ಪರವಾಗಿ, ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕ್ಯಾಮ್ರಾಮನ್ ರವಿಯೊಂದಿಗೆ ವಿಜಯ್ ಕುಮಾರ್, ಸಿದ್ದರಾಮೇಶ್ವರ ಮಠದಿಂದ ಮುಬಾರಕ್ಗಾಗಿ ಧನ್ಯವಾದಗಳು.